ತಂದೆ ತಾಯಿ ಏನಪ್ಪ ಅಂದ್ರೆ ಮಕ್ಕಳು ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಲಿ ಅಂತೇಳಿ ಕನಸನ್ನು ಕಾಣ್ತಾ ಇರ್ತಾರೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ. ಏನಪ್ಪ ಅಂದ್ರೆ ಒಬ್ಬರು ತಂದೆ ಮಗಳು ಇರ್ತಾರೆ. ಮಗಳು ಸಣ್ಣ ವಯಸ್ಸಿನಿದ್ದಾಗ ತಾಯಿಯನ್ನು ಕಳ್ಕೊತಾಳೆ. ಅಂದ್ರೆ ಆ ಗಂಡ ಹೆಂಡತಿಯನ್ನು ಕಳ್ಕೊತಾನೆ. ಹೆಂಡತಿಯನ್ನು ಕಳ್ಕೊಂಡ್ಮೇಲೆ ತಂದೆನ ಮಗಳನ್ನ ಜೋಪಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಂದೆ ಮಗಳು ಇಬ್ಬರೇ ಇರ್ತಾರೆ ಮನ್ಯಾಗ ರೀ. ಇಬ್ಬರೇ ಇರ್ತಾರೆ. ಮಗಳು 4 ವರ್ಷ 5 ವರ್ಷ ಆದಮೇಲೆ ಮಗಳನ್ನೊಂದು ಒಳ್ಳೆಯ ಸಂಸ್ಥೆಗೆ ಅಂದ್ರೆ ಒಂದು ಶಾಲೆಗೆ ತಂದೆ ಸೇರಿಸ್ತಾನೆ. ಸೇರಿಸಿದ ನಂತರ ಮಗಳು ಶಾಲೆಯನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಶಾಲೆಯನ್ನು ಕಲಿತಾಳೆ. ಆಮೇಲೆ 10th ಆಗ್ತದೆ. 10th ಪಾಸ್ ಆದಮೇಲೆ PUCಗೆ ಅಡ್ಮಿಷನ್ ಮಾಡ್ತಾರೆ. PUCಗೆ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದಾಗ ಮಗಳೊಂದು ಮೊಬೈಲ್ ಬೇಕು ಅಂತಾಳೆ ಅಪ್ಪನಿಗೆ. ಮಗಳೊಂದು ಮೊಬೈಲ್ ಬೇಕಂತಾಳೆ. ಮಗಳಿಗೆ ಮೊಬೈಲ್ ಬೇಕಂದಾಗ ತಂದೆ ಒಂದು ಮೊಬೈಲನ್ನು ಕೊಡಿಸ್ಕೊಡ್ತಾನೆ. ಆವಾಗ ಮಗಳು ಏನು ಮಾಡ್ತಾಳಪ್ಪ ಅಂದ್ರೆ ಆ ಮೊಬೈಲ್ನ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆವಾಗ ತಂದೆ ಸ್ವಲ್ಪ ಮಗಳಿಂದ ಏನಾಗ್ತಾನಂದ್ರೆ ಸ್ವಲ್ಪ ದೂರ ಆಗ್ತಾನೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಕೆಂಡ್ ಇಯರ್ ಮುಗಿತದ. PUC ಸೆಕೆಂಡ್ ಇಯರ್ ಮುಗಿತದ. ಮುಗಿದ ಮೇಲೆ ಅಪ್ಪ ನನಗೆ ಆಂಡ್ರಾಯ್ಡ್ ಮೊಬೈಲ್ ಬೇಕು ಅಂತ ಹೇಳಿಸಿದ ಅಪ್ಪನ ಕೇಳ್ತಾಳೆ. ಕೇಳಿದಾಗ ಅಪ್ಪ ಆಂಡ್ರಾಯ್ಡ್ ಮೊಬೈಲ್ನ ಕೊಡಿಸ್ತಾನೆ. ಕೊಡಿಸಿದಾಗೂ ಸಹಿತ ತಂದೆ ಏನಾಗ್ತಾನಂದ್ರೆ ಮಗಳಿಂದ ಮತ್ತೆ ಸ್ವಲ್ಪ ದೂರ ಆಗ್ತಾನೆ. ಅಂದ್ರೆ ಮೊಬೈಲ್ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಮಗಳು. ಮೊಬೈಲ್ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ತಂದೆ ಮಗಳಿಂದ ಸ್ವಲ್ಪ ದೂರ ಆಗ್ತಾನೆ. ಆಮೇಲೆ PUC ಮುಗಿತದ. ಮುಗಿದ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ ಸೀಟು. ಇಂಜಿನಿಯರಿಂಗ್ ಕಲಿಲಿಕ್ಕೆ ಮಗಳ ಹೋಗಲಿಕ್ಕೆ ಹತ್ತಾಳೆ. 1 ವರ್ಷ ಹೋಗ್ತದೆ. 1 ವರ್ಷ ಹೋದ್ಮೇಲೆ ನೆಕ್ಸ್ಟ್ 2ನೇ ವರ್ಷ ಬರ್ತದೆ. 2ನೇ ವರ್ಷ ಬಂದಾಗ ಮಗಳು ಅಪ್ಪನಿಗೆ ಹೇಳ್ತಾಳೆ ಏನಂದ್ರೆ ಅಪ್ಪ ನನಗೊಂದು ಲ್ಯಾಪ್ಟಾಪ್ ಕೊಂಡಿಸ್ಕೊಡು ಅಂತ. ಆವಾಗ ತಂದೆ ಹೇಳ್ತಾನೆ ಏನಪ್ಪ ಅಂದರೆ ಮಗಳೇ ನನ್ನ ಹತ್ರ ದುಡ್ಡಿಲ್ಲ, ಒಂದು 2 ವಾರ ಟೈಮ್ ಕೊಡು, ನಾನು ನಿನಗೆ ಲ್ಯಾಪ್ಟಾಪ್ ಕೊಡಿಸ್ತೀನಿ ಅಂತ ಅಂದಾಗ ಮಗಳಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಮಗಳು ಏನು ಮಾಡ್ತಾಳಪ್ಪ ಅಂದ್ರೆ ಮನೆಯೊಳಗೆ ಹೋಗಿ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಒಳಗಡೆ ಕುಂಡಿರ್ತಾಳೆ. ಆಮೇಲೆ ಅಪ್ಪನ ಜೊತೆ ಸರಿಯಾಗಿ ಮಾತನಾಡೋದಿಲ್ಲ. ಆಮೇಲೆ 2ನೇ ವಾರ ಬರ್ತದೆ. 2ನೇ ವಾರ ಬಂದಾಗ ಅಪ್ಪನಿಗೆ ಮಗಳು ಹೇಳ್ತಾಳೆ, BE ಇಂಜಿನಿಯರಿಂಗನ್ನು ಕಲಿತಾ ಇರ್ತಾಳೆ. ಏನು ಹೇಳ್ತಾಳಪ್ಪ ಅಂದ್ರೆ ಅಪ್ಪ ನನಗೊಂದು ಸ್ಕೂಟಿ ಕೊಂಡಿಸ್ಕೊಡು ಅಂತ. ಸ್ಕೂಟಿ ಕೊಡಿಸ್ಕೊಡು ಅಂದಾಗ ಅಪ್ಪ ಹೇಳ್ತಾನೆ ಏನಪ್ಪ ಅಂದ್ರೆ ಮಗಳ ಸ್ಕೂಟಿ ಅಂದ್ರೆ ಅಷ್ಟು ಈಜಿ ಅಲ್ಲ, ಲಕ್ಷಗಟ್ಟಲೆ ರೊಕ್ಕ ಕೊಡಬೇಕು, ಅಷ್ಟು ಹಣ ನನ್ನ ಹತ್ರ ಇಲ್ಲ, ನನಗೊಂದು 4-5 ತಿಂಗಳು ಟೈಮ್ ಕೊಡು, ನಾನು ನಿನಗೆ ಸ್ಕೂಟಿ ಕೊಡ್ತೀನಿ ಅಂತ ಅಪ್ಪ ಹೇಳ್ತಾನೆ. ಆವಾಗ ಮಗಳು ಮತ್ತು ಅಪ್ಪನ ಮೇಲೆ ಸಿಟ್ಟು ಬರಲಿಕ್ಕೆ ಆಗ್ತದೆ. ಅಪ್ಪನ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನನಗೆ ಲ್ಯಾಪ್ಟಾಪ್ ಕೇಳಿ ಲ್ಯಾಪ್ಟಾಪ್ ಕೊಡಲಿಲ್ಲ, ಆಮೇಲೆ ಈಗ ಸ್ಕೂಟಿ ಕೇಳ್ತಾ ಇದ್ದೀನಿ ಸ್ಕೂಟಿ ಕೊಡಲಿಲ್ಲ ಅಂತೇಳಿ ಅಪ್ಪನ ಜೋಡಿ ಸರಿಯಾಗಿ ಮಾತಾಡೋದಿಲ್ಲ. ಮತ್ತೊಂದು ವಾರ ಕಳೀತದ. 1 ವಾರ ಕಳೆದ ಮೇಲೆ ಮತ್ತೂ ಅಪ್ಪನ ಹತ್ರ ಬರ್ತಾಳೆ. ಬಂದು ಹೇಳ್ತಾಳೆ ಏನಪ್ಪ ಅಂದ್ರೆ ಅಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಗೋವಾಗೆ ಟ್ರಿಪ್ ಹೋಗ್ತಾ ಇದ್ದಾರೆ, ನನಗೆ ನಾಳೆ ನೀನು 10,000 ರೂಪಾಯಿ ಕೊಡಬೇಕು ಅಂತ ಹೇಳ್ತಾಳೆ. ಆವಾಗ ಅಪ್ಪ ಹೇಳ್ತಾನೆ ಮಗಳೇ ನಾಳೆ 10,000 ರೂಪಾಯಿ ಕೊಡಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ಈ ಸಲ ಟ್ರಿಪ್ಪಿಗೆ ನೀವು ಹೋಗೋದು ಬೇಡ, ಅದಕ್ಕೆ ಮುಂದಿನ ಸಲ ನೀ ಟ್ರಿಪ್ಗೆ ಹೋಗಿ ಅಂತೇಳಿ ತಂದೆ ಮಗಳಿಗೆ ಹೇಳ್ತಾನೆ. ಮಗಳಿಗೆ ಹೇಳಿದಾಗ ಮಗಳಿಗೆ ಭಾಳ ಸಿಟ್ಟು ಬರ್ತದೆ. ನಮ್ಮ ಅಪ್ಪ ನಾ ಏನು ಕೇಳಿದ್ರು ಕೊಡ್ತಾ ಇಲ್ಲ, ನಮ್ಮಪ್ಪ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂಥೇಳಿ ಅವಳಿಗೆ ಸಿಟ್ಟು ಬಂದು ಏನು ಮಾಡ್ತಾಳೆ ಅಂದ್ರೆ ತಂದೆ ಜೊತೆ ಮಾತನಾಡೋದನ್ನು ಮಾತನಾಡೋದು ಬಿಟ್ಟು ಹಂಗೆ ಹೋಗ್ತದೆ. 1 ವರ್ಷ 2 ವರ್ಷ ಕಳೀತದೆ ರೀ. 2 ವರ್ಷ ಕಳೆದ ಮೇಲೆ ಏನಾಗ್ತದಪ್ಪ ಅಂದ್ರೆ ಅಪ್ಪ ಮಗಳ ಜೋಡಿ ಮಾತಾಡೋಂಗಿಲ್ಲ, ಮಗಳು ಅಪ್ಪನ ಜೊತೆ ಮಾತಾಡೋಂಗಿಲ್ಲ. ಅವಾಗ ಒಮ್ಮೆ ಏನಾಗ್ತದೆ ಅಂದ್ರೆ ರಾತ್ರಿ ಸಮಯ ಸುಮಾರು 11-12 ಗಂಟೆ ಸಮಯ ಆಗಿರ್ತದೆ. ಸಮಯ ಆದಾಗ ಮಗಳು ತನ್ನ ರೂಮಿನಾಗ ಮಲ್ಕೊಂಡಿರ್ತಾರೆ. ಅಪ್ಪ ಹೋಗಿ ಬಾಗಿಲವನ್ನು ಬಡಿಲಿಕ್ಕೆ ಹತ್ತಾನೆ. ಅಪ್ಪ ಬಾಗಿಲು ಬಡಿಯಕತ್ತಾನ. ಅವಾಗ ಮಗಳಿಗೆ ಎಚ್ಚರ ಆಗ್ತದೆ. ಎಚ್ಚರ ಆದರೂ ಆಕೆಗೆ ಸಿಟ್ಟು, ಏನ್ರಿ ನನಗೆ ಟ್ರಿಪ್ಗೆ ಹೋಗ್ಲಿಕ್ಕೆ ರೊಕ್ಕ ಕೊಟ್ಟಿಲ್ಲ, ನನಗೆ ಸ್ಕೂಟಿ ಕೊಂಡಿಸ್ಕೊಟ್ಟಿಲ್ಲ, ನನಗೆ ಲ್ಯಾಪ್ಟಾಪ್ ಕೊಂಡಿಸ್ಕೊಟ್ಟಿಲ್ಲ, ನಾ ಅಪ್ಪನ ಜೊತೆ ಮಾತಾಡೋಂಗಿಲ್ಲ, ಬಾಗಿಲ ತೆಗಿಯಂಗಿಲ್ಲ ತಿಳ್ಕೊಂಡು ಮಗಳು ಹಂಗೆ ಹೊಳ್ಳಿ ಮನ್ಕೊಂಡಾಗ ಅಪ್ಪ ಬಾಗಿಲ ಬಡಿತಾನ, ಮಗಳು ಬಾಗಿಲನ್ನು ತೆಗಿದಿಲ್ಲ. ಅವಾಗ ಏನಾಗ್ತದಪ್ಪ ಅಂದ್ರೆ ಅಪ್ಪ ಹೋಗಿ ಸೋಫಾ ಮೇಲೆ ಮಲ್ಕೋತಾನೆ. ಸೋಫಾ ಮೇಲೆ ಮಲ್ಕೋಬೇಕಾದ್ರೆ ಒಂದು ಪೆನ್ನು ಹಾಳಿ ತೊಗೊಂಡು ಅದೇನೋ ಬರೆದಿಟ್ಕೊಂಡು ಸೋಫಾ ಮೇಲೆ ಮಲ್ಕೋತಾನೆ. ಸೋಫಾ ಮೇಲೆ ಮಲ್ಕೊಂಡ್ಮೇಲೆ ಮುಂಜಾನೆ ಮಗಳು ಹೇಳ್ತಾಳೆ, ಟೈಮ್ ನೋಡ್ತಾಳೆ 10 ಗಂಟೆ ಆಗಿರ್ತದೆ. 10 ಗಂಟೆ ಆದಾಗ ಮಗಳಿಗೆ ಸಿಟ್ಟು ಬರ್ತದೆ. ಏನಂದ್ರೆ ಅಪ್ಪ ಬೆಳಿಗ್ಗೆ ಎದ್ದು ನಾನು ಕಾಲೇಜ್ಗೆ ಹೋಗಾಕ ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ ಬಾಗಿಲ ಬಡಿದು ಎಬ್ಬಿಸ್ತಾ ಇದ್ದ, ಇವತ್ತು 10 ಗಂಟೆ ಆದರೂ ಅಪ್ಪ ನಾನು ಎಬ್ಬಿಸಿಲ್ಲ ಅಂತ ಅಪ್ಪನ ಮೇಲೆ ಮಗಳಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಬಾಗಿಲ ತೆಗೆದು ಬರ್ತಾಳೆ. ಬರಗುಡದ ಅಲ್ಲೇ ಹಾಲಿನಲ್ಲಿ ಅಪ್ಪ ಸೋಫಾ ಮೇಲೆ ಮಲಗಿರ್ತಾನೆ. ಸೋಫಾ ಮೇಲೆ ಮಲಗಿದ ಮೇಲೆ ಅವನ ಎದೆ ಮೇಲೆ ಒಂದು ಕಾಗದ ಇರ್ತದೆ. ಅದು ಏನು ಅಂತ ಹೇಳಿ ನೋಡ್ತಾಳೆ. ಆ ಕಾಗದ ತೊಗೊಂಡು ಓದುವಾಗ ಆ ಕಾಗದದಲ್ಲಿ ಏನು ಬರೆದಿರ್ತಾನೆ ಅಪ್ಪ ಅಂದರೆ, ಮಗಳೇ ನಾನು ನಿನಗೆ ಎಂಜಾಯ್ ಜೀವನವನ್ನು ಕೊಡಲಿಕ್ಕೆ ಆಗಲಿಲ್ಲ, ನೀ ಲ್ಯಾಪ್ಟಾಪ್ ಕೇಳಿದಿ, ಆಮೇಲೆ ಸ್ಕೂಟಿ ಕೇಳಿದಿ,
ನೀನು ಟ್ರಿಪ್ಗೆ ಹೋಗ್ಲಿಕ್ಕೆ ಕೇಳಿದಿ, ನಿನಗೆ ನಾನು ಯಾವುದೇ ರೀತಿಯ ಅವಕಾಶವನ್ನು ಮಾಡಿಕೊಡಲಿಲ್ಲ, ಮಗಳೇ ನನ್ನನ್ನು ಕ್ಷಮಿಸು ಅಂತ ಬರೆದಿರ್ತಾನೆ. ಅದರ ಜೊತೆ ಇನ್ನೊಂದು ಬರೆದಿರ್ತಾನೆ, ಏನಪ್ಪ ಅಂದ್ರೆ, ಮಗಳೇ ಈಗ 5 ವರ್ಷದ ಹಿಂದುಗಡೆ ನನಗೆ ಆರಾಮಿರಲಿಲ್ಲ, ಎದೆ ನೋವು ಬರ್ತಾಯಿತ್ತು. ಆ ಸಂದರ್ಭದಾಗ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಹೇಳಿದರು, ಏನು ಹೇಳಿದ್ರಪ್ಪ ಅಂದ್ರೆ, ನನ್ನ ಹಾರ್ಟಿಗೆ ಹೋಲಾಗಿದೆ ಅಂಥೇಳಿ ಡಾಕ್ಟ್ರ್ ಹೇಳಿದರು. ಅದಕ್ಕೆ ಆಪ್ರೇಷನ್ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತೈತೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾವು ವಿಚಾರ ಮಾಡಿದ್ವಿ, ಮಗಳೇ ನಾನು ವಯಸ್ಸಾದಂಥ ವ್ಯಕ್ತಿ ಇದ್ದೀನಿ, ನನ್ನ ಬದುಕನ್ನು ರೂಪಿಸೋ ಬದಲು ಆ ಲಕ್ಷ ಹಣ ಆಪ್ರೇಷನ್ ಮಾಡಲಿಕ್ಕೆ ತೊಡಗಿಸೋ ಬದಲು ನನ್ನ ಮಗಳ ಬದುಕು ಸುಧಾರಣೆ ಆಗಲಿ ಅಂತ ತಿಳ್ಕೊಂಡು, ಮಗಳೇ ನಾ ಏನು ಮಾಡೀನಪ್ಪ ಅಂದ್ರೆ, ನಿನಗೊಂದು ನಿನ್ನ ಹೆಸರಲ್ಲಿ ಒಂದು ಮನಿಯನ್ನು ಖರೀದಿ ಮಾಡಿದ್ದೀನಿ. ಆಮೇಲೆ ಇನ್ನೂ ಕೆಲವೊಂದು ಬ್ಯಾಂಕ್ನಲ್ಲಿ ನಿನ್ನ ಹೆಸರಲ್ಲೇ ಅಮೌಂಟನ್ನು ಎಫ್ ಡಿ ರೊಕ್ಕ ಇಟ್ಟನಿ. ಆ ಇಂಟ್ರೆಸ್ಟಿಂದ ನಿನ್ನ ಜೀವನವನ್ನು ನೀ ಸಾಗಿಸು ಮಗಳೇ. ನಾ ಏನಾದರೂ ಬದುಕಿನಪ್ಪ ಅಂದ್ರೆ ನಿನ್ನ ಜೊತೆ ಮಾತನಾಡಬೇಕಂತ ಆಸೆ ಇದೆ ಮಗಳೇ, ನೀನು ಮಾತಾಡ್ತೀಯ ಮಗಳೇ, ನನ್ನನ್ನು ಕ್ಷಮಿಸ್ತೀಯ ಮಗಳೇ ಅಂಥೇಳಿ ಆ ಪತ್ರದಲ್ಲಿ ಬರೆದಿರ್ತಾರೆ. ಪತ್ರದಲ್ಲಿ ಬರೆದಾಗ ಆ ಪತ್ರವನ್ನು ಓದ್ತಾ ಮಗಳಿಗೆ ಏನಾಕೈತೆ ಅಂದ್ರೆ ಕಣ್ಣಾಗ ನೀರು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಕಣ್ಣಾಗ ನೀರು ಬರಲಿಕ್ಕೆ ಪ್ರಾರಂಭ ಆಗಿ ಮಗಳು ಹೇಳ್ತಾಳೆ, ಏನಪ್ಪ ಅಂದ್ರೆ, ಅಪ್ಪ ನನಗೆ ಯಾವ ಲ್ಯಾಪ್ಟಾಪು ಬೇಡ, ನಾ ಯಾವ ಟ್ರಿಪ್ಪಿಗೆ ಹೋಗೋದಿಲ್ಲ, ಆಮೇಲೆ ನನಗೆ ಯಾವ ಸ್ಕೂಟಿನೂ ಬೇಡ, ಅಪ್ಪ ನೀ ನನಗೆ ಬೇಕು, ಅಪ್ಪ ನೀ ನನಗೆ ಬೇಕು ಅಂತೇಳಿ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅವನು ಅಳಿಗಾಡಿಸ್ಲಿಕ್ಕೆ ನೋಡ್ತಾಳೆ. ಎಳ್ಳು ಅಪ್ಪ ಅಂತೇಳಿಸಿಂದ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅವಾಗ ಏನಾಗ್ತದಪ್ಪ ಅಂದ್ರೆ, ಅಪ್ಪ ಅಷ್ಟೊತ್ತಿಗಾಗಿ ಹೋಗಿಬಿಟ್ಟಿರ್ತಾನೆ ರೀ. ಅಪ್ಪ ಅಷ್ಟೊತ್ತಿಗೆ ಸತ್ತು ಬಿಟ್ಟಿರ್ತಾನೆ ರೀ, ಹೋಗಿಬಿಟ್ಟಿರ್ತಾನೆ. ಅಪ್ಪನ ಎಬ್ಬಿಸ್ಬೇಕು ಅಂತಾಳೆ, ಅಪ್ಪನ ಹತ್ರ ಸಾರಿ ಕೇಳಬೇಕು ಅಂತಾಳೆ. ಆದರೆ ಅಪ್ಪ ಅಷ್ಟೊತ್ತಿಗಾಗಿ ಇಲ್ಲ. ಅವಾಗ ರಾತ್ರಿ ಸಮಯದಲ್ಲಿ ಅವನು ಎದೆ ನೋದಿಂದ ಬಾಗಿಲವನ್ನು ಬಡಿತಾ ಇರ್ತಾನೆ. ಆ ಸಮಯದಲ್ಲಿ ಏನಾದರೂ ಬಾಗಿಲ ತೆಗೆದಿದ್ರೆ ಅಥವಾ ಏನೋ ಮಗಳಿಗೆ ಹೇಳಬೇಕು ಅಂತ ಹೇಳಿಸಿಂದ ಬಾಗಿಲವನ್ನು ಅಪ್ಪ ಬಡಿತಾ ಇರ್ತಾನೆ. ಆದರೆ ಮಗಳು ಸಿಟ್ಟಿನಿಂದ ಬಾಗಿಲವನ್ನು ತೆಗೆದಿಲ್ಲ. ಆವಾಗ ಮಗಳಿಗೆ ನೋವಾಗ್ತಾಯಿದೆ, ಅಳ್ತಾಳೆ. ಆದರೆ ಎಲ್ಲ ಮಿಂಚು ಹೋಗಿರ್ತದೆ, ಎಲ್ಲ ಮುಗಿದು ಹೋಗಿರ್ತದೆ. ಅವಾಗ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ತಾಯಿ ತಂದೆ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಪಾಲಿಗೆ ದೇವ್ರು ಅವ್ರ ರೀ. ತಾಯಿ ತಂದೆನೇ ನಮ್ಮ ಪಾಲಿಗೆ ದೇವರು. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಏನಪ್ಪ ಅಂದ್ರೆ ನಾವು ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗುವಾಗ ತಾಯಿ ತಂದೆ ನಮಗೆ ಬುದ್ಧಿ ಮಾತು ನಿಮಗೆಲ್ಲ ಹೇಳ್ತಿರ್ತಾರೆ. ಈಗ ಏನು ಹೇಳ್ತಿರ್ತಾರು, ನೀ ಇಂಥ ಕೆಲಸ ಮಾಡಬೇಡಪ್ಪ, ಇದು ಒಳ್ಳೆಯದಲ್ಲ ಅಂತ ಹೇಳ್ತಿರ್ತಾರೆ. ನಿಮಗೆ ತಾಯಿ ತಂದೆ ನಿಮಗೆ ಬುದ್ಧಿ ಮಾತು ಹೇಳ್ತಿರ್ತಾರೆ. ಅವಾಗ ನೀವು ಏನು ಮಾಡ್ತೀರಿ ಅಂದ್ರೆ, ನೀ ಏನು ಹೇಳ್ತಿ, ನನಗೆ 17 ವಯಸ್ಸಾಗ್ಯಾವು, 18 ವಯಸ್ಸಾಗ್ಯಾವು, ನನಗೆ 20 ಆಗ್ಯಾವು, 25 ವಯಸ್ಸಾಗ್ಯಾವು, ನನಗೆಲ್ಲ ಗೊತ್ತೈತಿ, ನೀ ಸುಮ್ಕೊಂಡ್ರು ಅಂತೀವಿ ನಾವು. ತಾಯಿ ತಂದೆಗೆ ನೀವು ಸುಮ್ಕೊಂಡ್ರು ಅಂತೀವಿ ನಾವು. ಅವ್ರು ನಿಮಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ, ಆದರೆ ನೀವು ಸುಮ್ಕೊಂಡ್ರು, ನನಗೆಲ್ಲ ಗೊತ್ತದ, ನೀ ಏನು ಹೇಳ್ತೀವಿ ಅಂತಿರ್ತೀವಿ. ನಿಮಗೆಲ್ಲರಿಗೂ ಗೊತ್ತಿರಲಿ, ಹೆಂಗಪ್ಪ ಅಂದ್ರೆ, ನಾವು ಸಣ್ಣ ಮಗುವಾಗಿ ಒಂದು ಮಗು ಹುಟ್ಟಬೇಕಾದ್ರೆ ತಾಯಿ ಹೊಟ್ಟೆಯೊಳಗೆ 9 ತಿಂಗಳಿದ್ದು ನಾವು ಹೊರಗಡೆ ಬರ್ತೀವಿ. ಹೊರಗಡೆ ಬಂದು 3 ವರ್ಷ 4 ವರ್ಷ ನಮಗಾದ್ರೆ, ಸಣ್ಣ ಮಕ್ಕಳು ನಾವು ಇರುವಾಗ ತಾಯಿ ಯಾವ ರೀತಿ ನೋಡ್ತಪ್ಪ ಅಂದ್ರೆ, ತೊಟ್ಟಿಲಲ್ಲಿ ಹಾಕಬೇಕಾದ್ರೆ ಈಗ ಡೈಪರ್ ಅಂತಿರಲ್ಲ, ಅದಕ್ಕೆ ಆಗಿನ ಕಾಲದಾಗ ಏನು ಡೈಪರ್ ಇದ್ದಿರ್ಕಿಲ್ರಿ, ಈಗ ಡೈಪರ್ ಬಂದವು. ಅರ್ಬಿಯನ್ನು ಸುತ್ತಿ ಮಗುವನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ, ತೊಟ್ಟಿಲಲ್ಲಿ ತಾಯಿ ಹಾಕ್ತಾಯಿದ್ದಳು, ತಂದೆ ಹಾಕ್ತಾಯಿದ್ದ, ಹಾಕಿ ತೊಟ್ಟಿಲನ್ನು ತೂಗ್ತಾಯಿದ್ರು. ನನ್ನ ಮಗಳು ನನ್ನ ಮಗ ಯಾವತ್ತೂ ಖುಷಿಯಿಂದ ಇರಲಿ ಅಂತೇಳಿ ನೋಡಿಕೊಳ್ತಾಯಿದ್ರು. ಅಲ್ಲೇ ನಾವು ಎಲ್ಲರೂ ಅಲ್ಲೇ ತೊಟ್ಟಿಲ್ದಾಗ 1ಕ್ಕೆ 2ಕ್ಕೆ ಅಲ್ಲೇ ಮಾಡ್ತಿದ್ವಿ. ಆದರೂ ಸಹಿತ ನಮ್ಮ ತಾಯಿ ತಂದೆ ಯಾವಾಗೂ ನಮಗೆ ಇದು ಗಲೀಜೈತಿ, ಇದು ಹೊಲಸೈತಿ ಅಂತೇಳಿ ಯಾವಾಗೂ ಅಂದ್ಕೊಂಡಿಲ್ಲ ರೀ. ಯಾವಾಗೂ ಅಂದ್ಕೊಂಡಿಲ್ಲ. ಯಾವತ್ತೂ ಅವ್ರು ನಕ್ಕೋತನ ಬಂದು ನಮ್ಮನ್ನು ಕ್ಲೀನ್ ಮಾಡ್ತಾಯಿದ್ರು, ಸ್ವಚ್ಛ ಮಾಡ್ತಾಯಿದ್ರು. ನಾವು ಎಲ್ಲೇ ಒಂದಕ್ಕೆ ಮಾಡಿ ಅದರಾಗ ಕೈ ಹಾಕಿ ಅದನ್ನೇ ಸಾರಿಸ್ತಿರ್ತಾರೆ ಸಣ್ಣ ಮಕ್ಕಳು ರೀ. ಆದರೂ ತಾಯಿ ಯಾವಾಗ ಅದನ್ನು ಹೊಲಸು ಗಲೀಜು ಅಂತ ಯಾವಾಗೂ ತಿಳ್ಕೊಳ್ಳಿಲ್ಲ. ಯಾವಾಗೂ ನುಗ್ಗಿಸ್ಕೊಡಂಗಿಲ್ಲ ತಾಯಿ, ನೀವು ಹೊಲಸಿದೆಯಾ, ನೀವು ಹೊಲಸು ಮುಟ್ಟಿದೆಯಾ, ನನ್ನ ಹತ್ರ ಬರಬೇಡ ಅಂತ ಹೇಳ್ಸಿಂದ. ಅಂಥ ತಾಯಿ ತಂದೆಗೆ ನಾವು ಏನಪ್ಪ ಅಂದ್ರೆ ಅವರ ಮಾತಿಗೆ ಗೌರವವನ್ನು ಕೊಡ್ಬೇಕು ನಾವು. ಅವಾಗ ಹೇಳಿದಂಥ ತಾಯಿ ತಂದೆನ ಈಗೂ ನಮ್ಮನ್ನು ವ್ಯವಸ್ಥೆ ಮಾಡಿದಂಥ ತಾಯಿ ತಂದೆನ ನಮ್ಗೆ ಈಗೂ ಒಂದು ಮಾತು ಹೇಳ್ತಿರ್ತಾರೆ. ಏನಂದ್ರೆ, ಮಗನ ನೀ ಈ ಸಲ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗಬೇಕು ತಾಯಿ ಹೇಳ್ತಾಳೆ. ಅವಾಗ ನೀವು ಅವಾಗ ಹೇಳ್ತೀರಿ, ನಿನಗೇನು ಗೊತ್ತೈತಿ ಅದು ಅಗ್ನಿವೀರ ಅಂದರೆ ಈಜಿ ಅಂತ ತಿಳಿದೇನು, ಅದು ಪರೀಕ್ಷೆ ಪಾಸ್ ಆಗಬೇಕು, ಫಿಸಿಕಲ್ ಪಾಸ್ ಆಗಬೇಕು, ಅದೇನು ಈಜಿ ಐತೇನ ಅಂತ ಹೇಳ್ತೀರಿ. ಅಪ್ಪ ಹೇಳ್ತಾನೆ, ಮಗನ ನೀ SSC GD ಈ ಸಲ ಪಾಸ್ ಆಗಬೇಕು. ಅವಾಗ ನೀ ಹೇಳ್ತೀರಿ, ನಿನಗೇನು ಗೊತ್ತೈತಿ, ನಿನಗೆ ಒಂದು ಅಕ್ಷರ ಬರೋದಿಲ್ಲ, ಓದಿದ್ರೆ ನಿನಗೆ ಗೊತ್ತಾಕತಿ, ಅದು ಎಷ್ಟು ಓದಬೇಕು, ಪಾಸ್ ಆಗ್ಬೇಕಾರೆ ಅಷ್ಟು ಈಜಿ ಅಂತ ತಿಳಿದೇನೆ ಅಂತೇಳಿ ನಾವು ಅಪ್ಪಾಗ ಎದುರು ವಾಸ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ತಾಯಿ ತಂದೆ ಏನಪ್ಪ ಅಂದ್ರೆ ನಮ್ಮ ಜೀವನ ರೂಪಿಸಾಕ ಭಾಳ ಅಂದ್ರೆ ಭಾಳ ಶ್ರಮ ಪಡ್ತಿರ್ತಾರೆ. ನಿಮ್ಗೆಲ್ಲರಿಗೂ ನಾವು ಇಲ್ಲಿ ಕೇಳ್ತಿರ್ತೀವಿ, ನಾಳೆ ಅಂದ್ರೆ ನೀ ಕೋಚಿಂಗ್ ಫೀಸ್ ತುಂಬಬೇಕಂತ ಹೇಳ್ತಿರ್ತೀವಿ ನಾವು. ನಾಳೆ ಅಂದ್ರೆ ನೀನು ತುಂಬಬೇಕು ಫೀಸು ಅಂತ ನಾವು ಹೇಳ್ತಿರ್ತೀವಿ. ಅವಾಗ ನಿಮ್ಮ ತಾಯಿ ತಂದೆಗೆ ಫೋನ್ ಮಾಡಿ ನೀವು ಹೇಳ್ತೀರಿ, ಸರ್ ಹೇಳ್ತಾ ಇದ್ದಾರೆ, ಅಲ್ಲಿ ಸಿಬ್ಬಂದಿಯವ್ರು ಹೇಳ್ತಾ ಇದ್ದಾರೆ, ನನ್ನ ಡೇಟ್ ಮುಗೀತು, ನಾಳೆ ನಾ ಫೀ ತುಂಬ್ರೆ ನಾ ಕಂಟಿನ್ಯೂ ಆಕೈತಿ, ಇಲ್ಲಾರ ಆಗೋದಿಲ್ಲ ಅಂತ ಹೇಳ್ತಿರ್ತೀರಿ ನೀವು. ಆವಾಗ ತಂದೆ ವಿಚಾರ ಮಾಡ್ತಿರ್ತಾನೆ, ನನ್ನ ಮಗನಿಗೆ ನಾ ಇಷ್ಟು ರೊಕ್ಕವನ್ನು ಕಳಿಸ್ಕೊಡ್ಬೇಕು. ತಾಯಿ ವಿಚಾರ ಮಾಡ್ತಾ ಇರ್ತಾಳೆ. ಅದಕ್ಕೆ ಅವ್ವ ಅಪ್ಪ ಏನು ಲೆಕ್ಕ ಹಾಕ್ತಿರ್ತಾರೆ ಅಂದ್ರೆ,
ನಾವು ದುಡ್ದು ಎಷ್ಟು ಸಂಬಳ ಬಂದದ, ನನ್ನ ಮಗನಿಗೆ ನನ್ನ ಮಗಳಿಗೆ ಈ ಸಲ ನಾನು ಫೀಸ್ ಕಟ್ಟಬೇಕು, ಏನು ಮಾಡಬೇಕು ಅಂತೇಳಿ ಗಂಡ ಹೆಂಡತಿ ಇಬ್ಬರು ಅವ್ರು ಮಾತಾಡ್ತಿರ್ತಾರೆ ರೀ. ಗಂಡ ಹೆಂಡತಿ ಇಬ್ಬರು ಮಾತಾಡ್ತಿರ್ತಾರೆ, ಅವ್ವ ಅಪ್ಪ ಇಬ್ಬರು ಮಾತಾಡ್ತಿರ್ತಾರೆ ರೀ. ಅದಂದ್ರೆ ಎಲ್ಲಿಂದ ರೊಕ್ಕ ತರೋದು, ನಮ್ಮ ಹತ್ರ ಇಷ್ಟೇ ರೊಕ್ಕದವ, ಎಲ್ಲಿ ಸಾಲ ತೆಗಿನೋ ಅಂತ ವಿಚಾರ ಮಾಡ್ತಿರ್ತಾರೆ. ಆದರೂ ಹೆಂಡತಿ ಗಂಡನಿಗೆ ಹೇಳ್ತಿರ್ತಾಳೆ, ನಿಮ್ಮ ಜೊತೆ ನೀವೇನಪ್ಪ ಅಂದ್ರೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊರಿ ಅಂತ. ಆದರೆ ಅಪ್ಪ ಆರೋಗ್ಯ ಮುಖ್ಯ ಅಲ್ಲ, ಅಪ್ಪಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ನನ್ನ ಮಗಳ ಭವಿಷ್ಯ, ನನ್ನ ಮಗನ ಭವಿಷ್ಯ ರೂಪಿಸ್ಬೇಕು, ನನ್ನ ಮಗನಿಗೆ ಯಾವುದೇ ರೀತಿ ಏನೂ ತೊಂದರೆ ಆಗಬಾರ್ದು, ಅವ್ನು ಫೀಸ್ ಎಷ್ಟು ಬೇಕಾದಷ್ಟು ಖರ್ಚು ಬರಲಿ, ಅವ್ನು ನಾ ಶಾಲೆ ಕಲಿಸ್ತೀನಿ, ಅವ್ನು ನೌಕರಿ ಹಿಡಿಬೇಕು. ಇದೊಂದೇ ಕನಸಿರ್ತದೆ. ತಾಯಿ ತಂದೆ ಕನಸಿರೋದು ಇದೊಂದೇ. ನಿಮ್ಗೆ ಗೊತ್ತಿರಲಿ, ನಾವು ಸಣ್ಣವರಿದ್ದಾಗ ತಾಯಿ ನಾವು ರಾತ್ರಿ 12 ಕತ್ರು 12 ಗಂಟೆ ಕತ್ತಲಿ 3 ಗಂಟೆ ಕಳ್ಳಿ ನಾ ಯಾವಾಗ ಹತ್ರು ತಮ್ಮ ಎದೆ ಹಾಲನ್ನು ಕೊಟ್ಟಿರ್ತಾವೆ. ನಾವು ಸಣ್ಣ ಮಕ್ಕಳಿದ್ದಾಗ ಎದೆ ಹಾಲನ್ನು ಕೊಟ್ಟು ಮನಗಿಸ್ತಾ ಇರ್ತಾವೆ. ನಮ್ಮನ್ನು ನಿದ್ದಿಗೆ ಎಡಿಸ್ಬೇಡ ನೀನು, ಆ ಕಡೆ ಸರಿ ಅಂತೇಳಿ ಮಗಳು ಸಣ್ಣ ಮಕ್ಕಳನ್ನ ತೆಗೆದೊಗಿತಾರ ತಾಯಿಗಳು, ಯಾವಾಗೂ ತೆಗೆದೊಗಿಯಂಗಲ್ಲ ರೀ. ಅಂಥ ತಾಯಿ ತಂದೆ ನಮ್ಮ ಸಲುವಾಗಿ ಎಷ್ಟು ಕಷ್ಟಪಟ್ಟಾರೆ, ನಮ್ಮನ್ನು ಬೆಳೆಸ್ಬೇಕಾರೆ ಎಷ್ಟು ಕಷ್ಟಪಟ್ಟಾರೆ. ಅಂಥ ತಾಯಿ ತಂದೆ ನಮಗೆ ಇವತ್ತು ಬುದ್ಧಿ ಮಾತು ಹೇಳತ್ತಾರಪ್ಪ ಅಂದ್ರೆ ಅವರೇ ನಮಗೆ ಹೇಳತ್ತಾರ ರೀ. ಅವ್ರ ಮಾತಿಗೆ ನಾವು ಗೌರವ ಕೊಡಬೇಕು. ಅವ್ರು ಯಾವತ್ತೂ ತಂದೆ ತಾಯಿ ಏನಪ್ಪ ಅಂದ್ರೆ ಮಗ ಒಳ್ಳೆ ದಾರಿಯಲ್ಲಿ ಹೋಗಲಿ ಅಂತೇಳಿ ಆಲೋಚನೆ ಮಾಡ್ತಿರ್ತಾರೆ ಹೊರತಾಗಿ ಕೆಟ್ಟ ದಾರಿಯಲ್ಲಿ ಹೋಗ್ಲಿ ಅಂತ ಯಾವ ತಂದೆ ತಾಯಿನೂ ಮಾಡೋಂಗಿಲ್ಲ. ಅದಕ್ಕೆ ಯಾವತ್ತೂ ನಾನು ನಿಮ್ಗೆ ಹೇಳ್ತೇನೆ, ಫಸ್ಟ್ ದೇವ್ರು ಯಾರಪ್ಪ ಅಂದರೆ ತಂದೆ ತಾಯಿನ ಫಸ್ಟ್ ದೇವ್ರ. ಅವ್ರಿಗೆ ಗೌರವವನ್ನು ಕೊಡಬೇಕು. ನಾವು ಎಷ್ಟೋ ದೊಡ್ಡ ಸ್ಥಾನದಾಗ ಹೋದರೂ ಸಹಿತ ಅವ್ರನ್ನ ಯಾವತ್ತೂ ಜೀವನದಾಗ ಮರಿಬಾರ್ದು. ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ, ಎಲ್ಲ ಪಾಲಕರು ನನಗೆ ಅದನ್ನೇ ಹೇಳ್ತಾರೆ ರೀ, ಫೋನ್ ಮಾಡಿ ಭಾಳ ಹೇಳ್ತಾರೆ ರೀ, ಸರ್ ನೀವು ತಂದೆ ತಾಯಿ ಬಗ್ಗೆ ಚಂದ ಹೇಳ್ತೀರಿ ಮಕ್ಕಳಿಗೆ, ಆಮೇಲೆ ಮಕ್ಕಳಿಗೆ ಇಂಥದ್ದು ನೀವು ಬುದ್ಧಿಯನ್ನು ಹೇಳ್ರಿ ಸರ್, ಇದು ಬೆಳಿಬೇಕು ರೀ ಸರ್, ಎಲ್ಲ ಕಡೆ ಸಮಾಜದಾಗ ಬೆಳಿಬೇಕು. ಈಗಿನ ಮಕ್ಕಳು ಏನು ಮಾಡತ್ತಾರಪ್ಪ ಅಂದ್ರೆ ಅನಾಥಾಶ್ರಮದಾಗ, ನಮ್ಮ ಸೈಡ್ ಇಲ್ಲ, ನಮ್ಮ ಹಳ್ಳಿಗಳ್ದಾಗಿಲ್ಲ, ಸಿಟಿ ಒಳಗೆ ರೀ ಮಕ್ಕಳು ನೌಕರಿ ಮಾಡ್ತಿರಿದ್ರಂದ್ರೆ ತಾಯಿ ತಂದಿನ ಎಲ್ಲಿ ಇಡ್ತಾರೆ ರೀ, ಹೋಗಿ ಅನಾಥಾಶ್ರಮದಾಗ ಇಡ್ತಾರೆ ರೀ, ಅನಾಥಾಶ್ರಮದಾಗ ಇಡ್ತಾರೆ. ನಾವು ಹುಟ್ಟಿದಾಗ ನಮ್ಮನ್ನು ಎಲ್ಲಾರು ಅನಾಥಾಶ್ರಮಕ್ಕೆ ಇಟ್ರಿ ಅಂದ್ರೆ ನಾವು ಬೆಳೆಯೋಕೆ ಸಾಧ್ಯ ಆಕಿತ್ತೇನು ರೀ, ಈ ಲೆವೆಲ್ ಬರೋಕ್ಕೆ ಸಾಧ್ಯ ಆಕಿತ್ತೇನು ರೀ? ಇಲ್ಲ. ನಮಗೆ ತಮ್ಮ ಹತ್ತಿರ ಇಟ್ಕೊಂಡು ನಮ್ಮನ್ನು ಬೆಳೆಸ್ಯಾರ ರೀ. ನಾವು ತಂದೆ ತಾಯಿನ ಅನಾಥಾಶ್ರಮಕ್ಕೆ ಇಡೋದಂದ್ರೆ ಅದು ಯಾವ ಮಗನೂ ಆ ರೀತಿ ಮಾಡೋ ಮಗನ ಅಲ್ಲ ಅಂತೇನೆ ರೀ ನಾನು. ಯಾಕಂದ್ರೆ ತಾಯಿ ತಂದಿನ ಯಾರು ನೋಡ್ಕೋತೀರಿ, ತಾಯಿ ತಂದೆ ಶ್ರೇಷ್ಠತೆ ಯಾರು ಹಾಕಿರಿ, ಅವ್ರು ಮಾತ್ರ ಜೀವನದಾಗ ನೀವು ದೊಡ್ಡವರು, ಅವ್ರು ಮಾತ್ರ ನೀವು ಹೀರೋಗಳು. ಸಿನಿಮಾದವ್ರು ಹೀರೋನಿ ಅಲ್ಲ. ನಿಜವಾದ ಹೀರೋ ಯಾರಂದ್ರೆ ತಾಯಿ ತಂದೆ ಗೌರವ ಕೊಟ್ಟು ತಾಯಿ ತಂದಿನ ಯಾರು ನೋಡ್ಕೋತೀರಿ ಅವ್ರು ನಿಜವಾದ ಹೀರೋ ಅಂಥೇಳಿ ನಾನು ಹೇಳ್ತೀನಿ. ಓಕೆ, ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಳಿತುಕೊಂಡು ನನ್ನ ಮಾತನ್ನು ಕೇಳಿದ್ರಿ. ಎಲ್ಲರಿಗೂ ಧನ್ಯವಾದಗಳು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.